ಮಡಿಕೇರಿಯ ಮುಳಿಯ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ನಲ್ಲಿ ಮುಳಿಯ ಪ್ರತಿಷ್ಠಾನದ ವತಿಯಿಂದ ಗ್ರಾಹಕರೊಂದಿಗೆ ಅನುಬಂಧ ಕಾರ್ಯಕ್ರಮವಾಗಿ 2ನೇ ವರ್ಷದ ಚಿನ್ನದಂತ ನನ್ನ ಅಪ್ಪ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಮಹದೇವಪೇಟೆಯ ಮುಳಿಯ ಸಭಾಂಗಣದಲ್ಲಿ ಸುಮಾರು 30 ಜನ ಅಪ್ಪಂದಿರು ತಮ್ಮ ಮಕ್ಕಳೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ನೆಲ್ಲಿಹುದಿಕೇರಿಯ ಸ್ವರ್ಣ ಕ್ಲಿನಿಕ್ನ ವೈದ್ಯರಾದ ಡಾ. ಉದಯಕುಮಾರ್, ಮುಳಿಯ ಸಂಸ್ಥೆಯಿಂದ ಹಮ್ಮಿಕೊಳ್ತಾ ಇರುವ ಇಂತಹ ಕಾರ್ಯಕ್ರಮಗಳು ಗ್ರಾಹಕರೊಂದಿಗೆ ನಿಕಟ ಬಾಂಧವ್ಯವನ್ನು ವೃದ್ಧಿಸುತ್ತೆ. ಚಿನ್ನದಂತ ನನ್ನ ಅಪ್ಪ ಕಾರ್ಯಕ್ರಮ ಅಪ್ಪಂದಿರಿಗೆ ಒಂದು ರೀತಿಯಲ್ಲಿ ಮಹತ್ವವನ್ನು ತಂದುಕೊಡುತ್ತೆ. ಜೀವನದಲ್ಲಿ ಮಕ್ಕಳಿಗೆ ಅಪ್ಪನ ತ್ಯಾಗ ಹೆಚ್ಚಿದ್ದರೂ ಕೂಡ ಅದನ್ನು ಎಲ್ಲಿಯೂ ತೋರಿಸಿಕೊಳ್ಳದೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಈ ರೀತಿಯ ಕಾರ್ಯಕ್ರಮಗಳು ಅಪ್ಪಂದಿರ ಗೌರವದ ಜೊತೆಗೆ ಕರ್ತವ್ಯವನ್ನು ಹೆಚ್ಚಿಸುತ್ತೆ ಎಂದರು. ಶುಭಂ ಕರೋತು ಕಲ್ಯಾಣಂ ಸೌಭಾಗ್ಯ ಆರೋಗ್ಯ ಸಂಪದಂ ಮಮ. ಸಣ್ಣ ಮಕ್ಕಳನ್ನು ಸೃಷ್ಟಿ ಮಾಡಿದವರು ಯಾರು? ಅವರ ತಂದೆ ತಾಯಿ, ಅವರ ಮೂಲಕ ಮಕ್ಕಳು. ಹಾಗಿರುವಾಗ ಮಕ್ಕಳಿಗೆ ಯಾರು ದೇವರು? ಮಕ್ಕಳಿಗೆ ದೇವರು ತಂದೆ ತಾಯಿ, ಅಪ್ಪ ಅಮ್ಮ. ಮಾತಾಪಿತರು ಪ್ರತ್ಯಕ್ಷ ದೇವತಾ. ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೇವರು ಯಾರಂದ್ರೆ ತಂದೆ ಮತ್ತು ತಾಯಿ. ಯಾವುದೇ ನಾವು ಕಾರ್ಯಕ್ರಮ ಮಾಡುವಾಗಲೂ, ಮನೆಯಲ್ಲಿ ಯಾವುದೇ ದೈವಿಕ ಕಾರ್ಯಕ್ರಮ ಮಾಡುವಾಗ ಅರ್ಚಕರು ಹೇಳ್ತಾರೆ, ಪೂಜೆ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲೇ ತಂದೆ ತಾಯಿಯನ್ನು ಆಶೀರ್ವಾದ ತಕ್ಕೊಂಡು ಸ್ಟಾರ್ಟ್ ಮಾಡಿ ಅಂತ. ಅವಾಗ ನೋಡಿ ತಂದೆ ತಾಯಿಗೆ ಎಷ್ಟು ಮಹತ್ವ ಇದೆ ಅಂತ. ಅಪ್ಪ ಮತ್ತೆ ಅಮ್ಮ ಎರಡು ಕಣ್ಣುಗಳಿದ್ದಾರೆ. ಅದ್ರಲ್ಲಿ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅಂತಲ್ಲಿ ಇಬ್ಬರೂ ಒಂದೇ ಹಾಗೆ. ಆಗ ಇವತ್ತು ಅಪ್ಪ ಅಂದ್ರೆ ಸ್ವಲ್ಪ ಅಪ್ಪನನ್ನು ನಾವು ಎತ್ತಿಡ್ತೇವೆ ಮೇಲೆ. ಎರಡು ಕೈಗಳು ಅಪ್ಪ ಅಮ್ಮ, ಎರಡು ಕಾಲುಗಳು ಅಪ್ಪ ಅಮ್ಮ. ಅಪ್ಪ ಅಮ್ಮ ಇಲ್ಲದಿದ್ದರೆ ನಮ್ಮ ಜೀವನ ಬದುಕು ಅದು ಸಾರ್ಥಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ತಾಯಿ ಮಗುವನ್ನ 1ನೇ ತಿಂಗಳಿಂದ 9ನೇ ತಿಂಗಳವರೆಗೆ ತನ್ನ ಗರ್ಭದಲ್ಲಿ ಮಗುವನ್ನು ಸಾಕ್ತಾರೆ. 9ನೇ ತಿಂಗಳಾದ ನಂತರ ಮಗುವು ಭೂಮಿಗೆ ಬರ್ತದೆ, ಡೆಲಿವರಿ ಆಗಿದೆ. ಅವತ್ತಿಂದ ಆ ಮಗುವನ್ನ ಒಂದು ಸ್ಟೇಜ್ವರೆಗೆ, ಒಂದು ಹಂತದವರೆಗೆ ತರುವಂತಹ ಜವಾಬ್ದಾರಿ ಇರತಕ್ಕಂಥದ್ದು ತಂದೆ. ಎಲ್ಲ ಆಗುಹೋಗುಗಳನ್ನ ಮಕ್ಕಳ ಆಗುಹೋಗುಗಳನ್ನು ನೋಡತಕ್ಕಂಥದ್ದು ತಂದೆ. ನೋಡಿ ತಂದೆಯ ಜವಾಬ್ದಾರಿ ಎಷ್ಟಿದೆ, ತುಂಬಾ ಜವಾಬ್ದಾರಿ ತಂದೆಗೆ. ತಂದೆ ಒಂದು ತ್ಯಾಗಮಿ, ತಂದೆ ಒಂದು ಕರ್ಮಯೋಗಿ. ತ್ಯಾಗ ಹೇಗೆ? ಸಣ್ಣ ತನ್ನ ಮಕ್ಕಳಿಗೆ ಏನಾದರೂ ಸ್ವಲ್ಪ ಎಡವಟ್ಟಾದ ತನ್ನ ಜೀವವನ್ನು ಪಣಕ್ಕಿಟ್ಟು ಆ ಮಕ್ಕಳನ್ನು ರಕ್ಷಿಸ್ತಾನೆ. ಹೌದಲ್ಲ? ನಾವು ಯಾವುದೇ ಎಷ್ಟೇ ಕಷ್ಟದಲ್ಲಿ ಮಗನಿಗೆ ಸ್ವಲ್ಪ ಹೆಚ್ಚಾದರೆ, ಮಗಳಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ರಕ್ಷಣೆ ಮಾಡಿ, ಅದು ತಂದೆಯ ಕರ್ತವ್ಯ. ಹಾಗೆ ತಂದೆ ಕರ್ಮಯೋಗಿ. ಹೌದು, ಹೇಗೆ ಕರ್ಮಯೋಗಿ? ಬೆಳಗಿನಿಂದ ಸಾಯಂಕಾಲ ಸತತ ದುಡಿದು ತನ್ನ ಮಕ್ಕಳನ್ನ, ಮನೆಯವರನ್ನ ಪೋಷಣೆ ಮಾಡತಕ್ಕಂಥದ್ದು ಜವಾಬ್ದಾರಿ ತಂದೆಗೆ. ಹೆಂಡತಿ ಮಕ್ಕಳ ಸಂಸಾರ ಎಲ್ಲ ನೋಡ್ತಾನೆ. 24 ಗಂಟೆ 20 ಗಂಟೆ ಬೇಕಾದ್ರೆ ದುಡಿತಾನೆ ತಂದೆ. ಅಂತಹ ಕರ್ಮಯೋಗಿ. ಎಷ್ಟೇ ಕೆಲಸ ಮಾಡಿದ್ರೆ 10 ಗಂಟೆಗೆ ಮನೆಗೆ ಬಂದು ತನ್ನ ದುಃಖವನ್ನ, ವ್ಯಾಪಾರದ ನಷ್ಟ, ಲಾಭ ಎಲ್ಲ ಮನಸ್ಸನ್ನು, ಎಲ್ಲರ ಮಾತುಗಳನ್ನ ಕೇಳಿ ಮನಸ್ಸಲ್ಲಿ ಸಹಿಸಿಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ತನ್ನ ಮಡಿದ ಹತ್ರ ಕೇಳ್ತಾನೆ. ಫಸ್ಟ್ 10 ಗಂಟೆ ರಾತ್ರಿ ಬಂದ್ರು ಮಕ್ಕಳೇನ್ ಮಾಡ್ತಾರೆ? ಮಕ್ಕಳು ಮಲಗಿದ್ದಾರೆ. ಆಗಲೂ ಅವನ ಸೀದಾ ಹೋಗ್ತಾನೆ. ಮಕ್ಕಳ ಮಲಗಿದ ಕೋಣೆಯಲ್ಲಿ ಹೋಗಿ ಮಕ್ಕಳನ್ನು ನೋಡ್ತಾನೆ. ಮಕ್ಕಳು ಮಲಗಿದರೆ ಕೈಯಲ್ಲಿ ಮುಟ್ಟುಬಿಟ್ಟು ಮತ್ತೆ ಸ್ನಾನಾದಿ ಮಾಡಿ ಊಟ ಮಾಡ್ತಾನೆ. ನೋಡಿ, ಅವನಿಗೆ ಮಕ್ಕಳ ಪ್ರಜ್ಞೆ ಎಷ್ಟಿದೆ ಅಂತ ತಂದೆ ತಾಯಿ. ಇದಕ್ಕೆ ಕರ್ಮಯೋಗಿ ಅಂತ ಹೇಳುವಂಥದ್ದು. ಅವನು ತಂದೆಯ ಶ್ರೇಷ್ಠತೆ ಅಂತ ಹೇಳುವಂಥದ್ದು ಅವನ ಗುಣಗಳಿದೆ. ತಾಯಿಯು ಶ್ರೇಷ್ಠ, ತಾಯಿಯು ತಂದೆ ತಾಯಿ ಇಬ್ಬರೂ ಸಮಾನವಾಗಿರತಕ್ಕಂಥ. ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಮತ್ತು ಅಪ್ಪಂದಿರಿಗೆ ವಿವಿಧ ರೀತಿಯ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಬಗ್ಗೆ
ಇಲ್ಲ ಇನ್ನೂ ನೀರಿದೆ. ಇವ ಯಾರು ಮಾಡಿದ್ದಾರೆ? ಅದೇ ನೀವು ಒಪ್ಪಿಡಿ, ನೀವು ಮತ್ತೆ ನೀವು. ಸೆಕೆಂಡ್ ರೌಂಡ್ ನಾಲ್ಕು ಮೈತ್ರಿ 4 ಸಾಕು. ನೆಕ್ಸ್ಟಿಗೆ ನೀರಿರ್ಬಾರ್ದು ಅಲ್ಲಲ್ಲ, ಕೊನೆಗೆ ಉಲ್ಟಾ ಮಾಡುವಾಗ ನೀಚೆಗೆ ಪಾತ್ರ 3 ಆಗುತ್ತೆ. ಟ್ರೈ ಮಾಡಿ, ಆಗುತ್ತೆ. ಕಂಪ್ಲೀಟ್ ಖಾಲಿ ಆಗಬೇಕು. ಮತ್ತೆ ಗ್ಯಾಸ್ ಮಾಡಿಯಲ್ಲ, ಎಷ್ಟು ಟೇಸ್ಟಿ ಇರೋದು ಇದ್ಯಾಕೋ ಆಗುತ್ತೆ. ಟ್ರೈ ಮಾಡಿ. ಆಯ್ತಾ? ಸ್ವಲ್ಪ ಪ್ರಯತ್ನ ಪಡ್ಬೇಕಿತ್ತು, ಅವ್ರು ಅಡ್ಜಸ್ಟ್ ಮಾಡ್ಬಿಟ್ಟು. ಸರಿ ಬನ್ನಿ, ಈಗ ಆಗ್ಲೇ 3 ಜನ ಗೆದ್ದವರು. 6 ಕಪ್ ನೀರು ಬೇಕು. ಈಗ 6 ಕಪ್ ನೀರು. ಸರಿ ಬರ್ಬೇಕಿತ್ತು. ನಮ್ಗೆ ಇಲ್ಲೇ ಇದೆ. ಕೃಷ್ಣನ್ ಕೊಳ್ಳಲ್ಲ ಇಟ್ಕೊಂಡಾಗಿ. ಸರಿ ಶುರು ಮಾಡೋದ? ಇಲ್ಲಿ ಆಗಿಲ್ಲ. ರೆಡಿನಾ ಮಕ್ಕಳೇ? ರೆಡಿನಾ? ಕ್ಲಾಸ್ ಮಾಡಿ. ಹಾಗಾದ್ರೆ ಆಗಿಲ್ಲ ನೋಡ್ಕೊಳ್ಳಿ. ಕೈ ಇಟ್ಬೇಕಾದ್ರೆ 1 ಡ್ರಾಪ್ ಇದ್ರೂ ಕೂಡ ಆಗಲ್ಲ. ಬಹುಮಾನ ಇದೆ. ಪ್ರಯತ್ನ ಪಡಿ. ಅನ್ನ ನೋಡ್ಕೊಳ್ಳಿ. ನಿಧಾನ. ನೀರಿಗೆ ನೋಡೋಣ. ಬಂದಿದ್ದು ಕೂಡ ಪೂರ್ವಕ ವಂದನೆಯನ್ನ ತಿಳಿಸ್ತಾ ಇದ್ದಾರೆ. ಸೈಲೆಂಟ್ ಇರ್ಬೇಕಪ್ಪ, ಇನ್ನೂ ಗೇಮ್ಸ್ ಇದೆ. ಈ ಗೇಮ್ ಮಾತಾಡ್ತಾ ಇದ್ರೆ ನಾನು ಇದೇ ಮಾಡ್ಬಿಡ್ಬೇಕಿಲ್ಲ. ಆಯ್ತು. ಮೊದಲ ಬಹುಮಾನವನ್ನ ನಮ್ಮ ಯಾವಾಗಲೂ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾ ಮೊದಲ ಬಹುಮಾನವನ್ನ ಪಡ್ಕೊಂಡಿದ್ದಾರೆ. ಜೋರಾದ ಚಪ್ಪಾಳೆ. ಹೀಗೆ ಬರ್ತಾ ಇರಿ, ಹಾಡ್ತಾ ಇರಿ, ಪ್ರೈಸ್ ಗೆಲ್ತಾ ಇರಿ. ಈಗ 2ನೇ ಬಹುಮಾನ ಹೆಸರಲ್ಲಿ ಅಜಿತ್ ಬಹಳ ಉತ್ಸಾಹದಿಂದ ಆಗ್ಲಿಲ್ಲ, ಬಹಳ ಚೆನ್ನಾಗಿ ಆಡ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್. ಶುಭಾಶಯ. ಮಡಿಕೇರಿಯವರಾದ ಮನೋಹರ್ 3ನೇ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಶುಭಾಶಯಗಳು. ಚಿಕ್ಕ ಮಕ್ಕಳಿಗೆ ಆಗ್ಲಿಕ್ಕಿಲ್ಲ ಇದು, ಮತ್ತೆ ಅವರಿಗೆ ಇವರಿಗೆ ಮಾಡಬೇಕು. ಹೆಲ್ಪ್ ಮಾಡೋರು ಎಲ್ಲರೂ ಮಾಡ್ತಾರೆ. ಎಂಟರ್ಟೈನ್ ಆಗಿ ತಗೊಳ್ಳಿ, ಆಯ್ತಾ? ಪೇರೆಂಟ್ಸ್ ಬೇಡ, ಅದಿಲ್ಲದ್ರೆ ಗಡಿಬಿಡಿ ಆಗ್ತದೆ. ಇಲ್ಲಿ ನೋಡಿ. ಈಗ ನಾವು ಊಟ ಮಾಡ್ತೀವಲ್ಲ, ಯಾವ ಕೈಲಿ ಊಟ ಮಾಡೋದು? ಈ ಕೈಲಿ ಪೆನ್ಸಿಲ್ ಅನ್ನ ಇಟ್ಕೋಬೇಕು. ಗೊತ್ತಾಯ್ತಾ? ಆಯ್ತು, ಕೈ ಮೇಲೆ ಎತ್ತಬೇಕು. ಗೊತ್ತಾಯ್ತಾ? ಪೆನ್ಸಿಲ್ ಎಲ್ಲಿದೆ? ಕ್ಯಾಮರಾ ನೋಡಬೇಕು. ಎಸ್ ನೋಡಿ ಆ ಕಡೆ ಕೂಡ ಡಿವೈಡ್ ಮಾಡಿದ್ವಿ ಅಲ್ಲ. ಓಕೆನಾ? ಆಡ್ಬೋದಾ? ಇವರು ಸ್ವಲ್ಪ ರೆಡಿನಾ? 3 ಆಗಿಲ್ಲ. ಅಲ್ಲಿ ನೋಡಿ, ಅಪ್ಪಕ್ಕಿಂತ ಹುಷಾರಿಲ್ಲ. ಆದವರು ನನಗೆ ಕೈ ಎತ್ತಬೇಕು. ವೆರಿ ಗುಡ್. ಆಡಿ ಮತ್ತೆ ಯಾಕೆ ಆಡಿ. ಆಗ್ತಾ ಇದೆ ನೋಡಿ. ಗುಡ್.
ಇಬ್ರು ಬಾಯ್ಸ್ಗೆ ಸಿಕ್ಕಿದೆ. ಶ್ರಿಯಾ ಇಬ್ಬರಿಗೂ ಕೂಡ ಕಂಗ್ರ್ಯಾಚುಲೇಷನ್. ಹಾಗೆ ಎಸ್ ಬನ್ನಿ ಇಲ್ಲಿ ಸ್ವಲ್ಪ ಮಕ್ಕಳು ತೊಳಿ ನೀವು ಪೆನ್ಸಿಲ್ ಅನ್ನ ಇಟ್ಕೋಬೇಕು. ದೊಡ್ಡವರಾಗಿರೋದ್ರಿಂದ ಎಕ್ಸ್ಕ್ಯೂಸ್ ಇಲ್ಲ, ಗೊತ್ತಾಯ್ತಲ್ಲ? ಊಟ ಮಾಡುವ ಕೈ ಆದವರು ತಕ್ಷಣ ಕೈ ರೈಸ್ ಮಾಡ್ಬೇಕು, ಆಯ್ತಾ? ಯಾರು ಸದ್ಯ ಇಲ್ಲಪ್ಪ. ರೆಡಿ ಅಲ್ಲ? ಶುರು ಮಾಡೋಣ. ರೆಡಿ? ಹೌದಿಲ್ಲ? 3 ಸ್ಟಾರ್ಟ್. ನಿಧಾನ ನಿಧಾನ, ಟೆನ್ಷನ್ ಆಗಬೇಡಿ, ಟೆನ್ಷನ್ ಆಗಬಾರ್ದು, ಟೆನ್ಷನ್ ಆಗಬೇಡಿ. ಇಲ್ಲ ಅದೇ ಕೈ ನೋಡ್ಕೊಳ್ಳಿ ಮಕ್ಕಳೇ, ಪೇರೆಂಟ್ಸ್ ನೋಡ್ಕೊಳ್ಳಿ. ನೀವು ಕೂಡ ಒಂದನೇ ತಗೋಬೇಕು, ಎರಡನೇದಿಲ್ಲ, ಆಯ್ತಾ? ಓಕೆ, ಫಾಸ್ಟ್. ನೆಕ್ಸ್ಟ್ ನೋಡ್ಕೊಳ್ಳಿ, ನೆಕ್ಸ್ಟ್. ಆಯ್ತಾ? ಹೋಯ್ತು ಬಾಳೆಯಡ ದಿವ್ಯಾ ಮಂದಪ್ಪ ಕಾರ್ಯಕ್ರಮ ನಿರೂಪಿಸಿದ್ರು. ಬಡಿಕೇರಿ ಮುಳಿಯ ಶಾಖೆಯ ಸಹಾಯಕ ಪ್ರಬಂಧಕರಾದ ಸೋಮಣ್ಣ, ಚಂದ್ರಶೇಖರ್, ಮಂಜುಳಾ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಫಸ್ಟ್ ಯಾರು? ಇಲ್ಲಿ ಕಂಗ್ರಾಟ್ಸ್. ಎಲ್ಲಿ ಕೇಳಿದೆ ನಿಮ್ಮ ಇದು ಮಾಡಲ್ಲ. ಒಂದು ಕ್ಯಾಚ್ ಮಾಡಿ ನೋಡಿ, ಅಪ್ಪಂದಿಗೆ ಜಾಸ್ತಿ ಆಡ್ತಾ ಇರೋದು. ಕೇಳಿಸ್ತದೆ, ನನ್ನ ಮಾತೇ ಕೇಳಿಸ್ತಿಲ್ಲ ಇವನಿಗೆ. ಲೋಕಲೇ ಅಲ್ಲ. ನಮಸ್ತೆ. ಮೈಕ್ ಹತ್ರ ಇಟ್ಕೊಳ್ಳಿ. ಹಲೋ, ಎಲ್ರಿಗೂ ನಮಸ್ತೆ. ಮೊದಲನೇ ಸಲ ಅಪ್ಪ ಅಂತ ಹೇಳುವಾಗ ಯಾವ ಥರ ಅಂತೇಳಿ ಅದು ಊಹಿಸೋಕ್ಕೆ ಸಾಧ್ಯ ಇಲ್ಲ. ಆ ಥರ ಅನುಭವ. ತಂದೆ ಯಾವ ರೀತಿ ನಮ್ಮನ್ನು ಸಾಕಿದ್ರು ಅಂತ ಹೇಳೋ ಒಂದು ಕುತೂಹಲ, ಯಾವ ಥರ ದಿನ ಪ್ರತಿ ನಮ್ಮನ್ನು ಒಂದೊಂದು ಮಾತಿಗೂ ನಮ್ಮನ್ನು ಬೆಲೆ ಕೊಟ್ಟು ಮಾತಾಡಿಸೋ ಥರ ಮಾತಾಡ್ತಿದ್ರು. ಅದೇ ರೀತಿ ನಾನು ತಂದೆ ಆಗುವಾಗ ಯಾವ ಥರ ಅಂತಲೇ ನನಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಆಗ್ತಾಯಿದೆ. ಆಯ್ತು, ಧನ್ಯವಾದಗಳು. ನೀವು ಮುಂದೆ ಸೂರ್ಯಪ್ರಕಾಶ್ ಮತ್ತೆ ಜನ್ಯ ಬನ್ನಿ. ಇನ್ನೊಂದು ಮಾಹಿತಿ, ಯಾರು ಕೂಡ ಅಪ್ಪ ಮಕ್ಕಳು ಹೋಗಬೇಡಿ, ನಿಮ್ದು ಫೋಟೋ ಶೂಟ್ ಇದೆ, ಆಯ್ತಾ? ಕೊನೆಗೆ ಫೋಟೋ ತೆಗೆದುಬಿಟ್ಟು ಅದನ್ನ ಫ್ರೇಮ್ ಹಾಕಿ ನಿಮ್ಗೆ ಕಳಿಸ್ಕೊಡ್ತಾರೆ. ಅದರಿಂದ ಯಾರು ಕೂಡ ಹೋಗಬೇಡಿ. ಅಪ್ಪ ಸೋಚಿ ಒಳ್ಳೆದಾಗಿ ನಿಮಗೆ ಮೈಕ್ ಪುಟ ಇಲ್ಲಿ ನೋಡು ಪುಟ